ತಿಮರೋಡಿ ವಿಚಾರದಲ್ಲಿ ಕರಾವಳಿ ಶಾಸಕರು ಎಚ್ಚರಿಕೆಯ ಹೆಜ್ಜೆ ಇಡುವುದಕ್ಕೆ ಮುಂದಾಗಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ಹೇಳಿಕೆ ಕೊಡದೆ ಮೌನಕ್ಕೆ ಶರಣಾಗಿದ್ದಾರೆ. ಯಾವುದೇ ವಿವಾದಾತ್ಮಕ ಹೇಳಿಕೆಗಳನ್ನು ನೀಡದೆ ಎಚ್ಚರಿಕೆಯ ಹೆಜ್ಜೆ ಇಡುವುದಕ್ಕೆ ಮುಂದಾಗಿದ್ದಾರೆ. ಅವರ ಬಗ್ಗೆ ಪೊಲೀಸರು ಸರ್ಕಾರ ಕಾನೂನು ಕ್ರಮ ಕೈಗೊಳ್ಳಿ, ನಾವು ಮಾತಾಡಿ ಅನಾವಶ್ಯಕವಾಗಿ ಹೀರೋ ಮಾಡೋದು ಬೇಡ ಅಂತ. ಹೀಗಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ವಿಚಾರದಲ್ಲಿ ಶಾಸಕರೆಲ್ಲ ಸೈಲೆಂಟ್ ಆಗಿದ್ದಾರೆ. ನಮ್ಮ ಮೇಲೆ ಪರಿಣಾಮ ಬೀರೋದು ಬೇಡ, ನಾವು ಮಾತಾಡೋದ್ರಿಂದ ಇನ್ನೇನು ಆಗೋದು ಬೇಡ, ಇದರಿಂದ ಪಾಸಿಟಿವ್ ಆಗೋದು ಬೇಡ ಅಥವಾ ನಮಗೆ ಡ್ಯಾಮೇಜ್ ಆಗೋದು ಬೇಡ. ಸರ್ಕಾರ ಇದೆ, ಕಾನೂನಿದೆ, ಪೊಲೀಸರು ಅವರ ಕೆಲಸ ಮಾಡ್ತಿದ್ದಾರೆ. ಹೀಗಾಗಿ ಇದರ ಬಗ್ಗೆ ನಾವೇನು ಮಾತಾಡೋದು ಬೇಡ ಅನ್ನೋದು ಶಾಸಕರ ಲೆಕ್ಕಾಚಾರ ಇರೋ ಹಾಗೆ ಕಾಣ್ತಾ ಇದೆ. ಹೀಗಾಗಿ ಯಾವುದೇ ಶಾಸಕರು ನಿನ್ನೆ ನಂತರದ ಈ ಎಲ್ಲ ಬೆಳವಣಿಗೆಗಳಿಗೆ ಸಂಬಂಧಪಟ್ಟ ಹಾಗೆ ಕರಾವಳಿ ಭಾಗದ ಶಾಸಕರು ಯಾರು ಕೂಡ ತುಟಿ ಬಿಚ್ಚುತ್ತಾ ಇಲ್ಲ, ಮೌನಕ್ಕೆ ಶರಣಾಗಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಧರ್ಮಸ್ಥಳದ ವಿರುದ್ಧ ಇದ್ದಾರೆ. ಅವರ ಜೊತೆಯಲ್ಲಿ ನಮ್ಮ ಮತದಾರರು ಕೂಡ ಗುರುತಿಸಿಕೊಂಡಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿಗೆ ಬೃಹತ್ ಸಂಖ್ಯೆ ಬೆಂಬಲಿಗರಿದ್ದಾರೆ. ಹೀಗಾಗಿ ಎಚ್ಚರಿಕೆಯ ಹೆಜ್ಜೆ ಅನ್ನೋ ಲೆಕ್ಕಾಚಾರ. ಡೀಟೇಲ್ಸ್ ಕೊಡ್ತಾರೆ ಮಂಜುನಾಥ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಈಗ ತಿಮರೋಡಿ ಬಂಧನ ಆಗಿದೆ, ಆದರೆ ಕರಾವಳಿ ಭಾಗದ ಶಾಸಕರು ಅದು ಪಕ್ಷಾತೀತವಾಗಿ ಮೌನಕ್ಕೆ ಶರಣಾಗಿದ್ದಾರೆ. ಒಂದೇ ಒಂದು ಮಾತಿಲ್ಲ. ಇಷ್ಟು ಬೆಳವಣಿಗೆಗಳ ಬಗ್ಗೆ ಏನು ಲೆಕ್ಕಾಚಾರ ಜನಪ್ರತಿನಿಧಿಗಳದು? ಏನು BL ಸಂತೋಷ್ ವಿರುದ್ಧ ಅವಹೇಳನಕಾರಿ ಒಂದು ಹೇಳಿಕೆ ನೀಡಿ ಈ ಒಂದು ಪ್ರಕರಣದಲ್ಲಿ ಬಂಧನ ಆಗಿರುವಂಥ ಮಹೇಶ್ ಶೆಟ್ಟಿ ತಿಮರೋಡಿ ವಿಚಾರದಲ್ಲಿ ಕರಾವಳಿಯ ಶಾಸಕರು ಒಂದು ಸೈಲೆಂಟ್ ಆಗಿರುವಂಥದ್ದು, ಜೊತೆಗೆ ಯಾವುದೇ ಎಚ್ಚರಿಕೆಯನ್ನು ಹೆಜ್ಜೆ ಇಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು. ಯಾಕಂದರೆ ಮಹೇಶ್ ಶೆಟ್ಟಿ ತಿಮರೋಡು ಈಗಾಗಲೇ ಸಾಕಷ್ಟು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಅದರಲ್ಲೂ ಕೂಡ ಅವರ ಜೊತೆ ಇರುವಂಥದ್ದು ಪ್ರಮುಖವಾಗಿ ಹಿಂದೂ ಕಾರ್ಯಕರ್ತರು, ಜೊತೆಗೆ BJPಯ ಕೆಲ ಕಾರ್ಯಕರ್ತರು ಕೂಡ ಅವರ ಜೊತೆ ಇರುವಂಥದ್ದು. ಏನು ಸೌಜನ್ಯ ಪ್ರಕರಣ ಆಗಿರ್ಬೋದು, ಜೊತೆಗೆ ಧರ್ಮಸ್ಥಳ ಒಂದು ಏನು ಬುರುಡೆ ಒಂದು ಅನಾಮಿಕ ದೂರು ಕೊಟ್ಟಿದ್ದ ಈ ಒಂದು ವಿಚಾರದಲ್ಲಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇರುವ ಇಲ್ಲಿ ಕರಾವಳಿಯಲ್ಲಿ ಅವರದ್ದೇ ಆದಂಥ ಬೆಂಬಲಿಗರಿದ್ದಾರೆ, ಜೊತೆಗೆ ಧರ್ಮಸ್ಥಳ ವಿರೋಧಿ ಜನರಿದ್ದಾರೆ, ಜೊತೆಗೆ ಸೌಜನ್ಯ ಮೃತಪಟ್ಟಿದ್ದ ಅಂದರೆ ಕೊಲೆ ಆಗಿದ್ದಾಳೆ ಆ ಒಂದು ಸಮುದಾಯದ ಅಂದರೆ ಸಮುದಾಯದ ಒಂದು ಏನು ಸಮುದಾಯದ ಜನಸಂಖ್ಯೆ ಕೂಡ ಅತಿಯಾಗಿ ಆ ಒಂದು ಕ್ಷೇತ್ರಗಳಲ್ಲಿ ಇರುವ ಹಿನ್ನೆಲೆಯಲ್ಲಿ ಮುಂದೆ ಇದು ನಮಗೆ ಎಫೆಕ್ಟ್ ಆಗಬಾರ್ದು. ಆ ಹಿನ್ನೆಲೆಯಲ್ಲಿ ನಾವು ತಿಮರೋಡಿ ವಿರುದ್ಧ ಹೇಳಿಕೆಯನ್ನು ಕೊಡೋದು ಬೇಡ, ಜೊತೆಗೆ ನಾವು ಹೇಳಿಕೆ ಕೊಡೋದ್ರಿಂದ ವಿವಾದಗಳಾಗೋದು ಬೇಡ, ಜೊತೆಗೆ ಅವರು ನಾವು ಅವ್ರ ಬಗ್ಗೆ ಮಾತಾಡಿ ಅವರನ್ನು ಹೀರೋ ಮಾಡಿದ್ರೆ ಅದು ಮುಂದಿನ ದಿನಗಳಲ್ಲಿ ತಮಗೆ ತಿರುಗೇಟು ಆಗಲಿದೆ ಅನ್ನೋ ಒಂದು ಆತಂಕ ಈ ನಾಯಕರಿಗಿದೆ. ಜೊತೆಗೆ ಬೆಂಬಲಿಗರು ಮತ್ತು ಮತದಾರರು ಕೂಡ ತಮಗೆ ವ್ಯತಿರಿಕ್ತ ಪರಿಣಾಮ ಮುಂದಿನ ದಿನಗಳಲ್ಲಿ ಬೀರ್ಬೋದು. ಆ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಹೇಳಿಕೆಗಳನ್ನು ಕೊಡೋದು ಬೇಡ. ಸರ್ಕಾರ ಇದೆ, ಸರ್ಕಾರ ಈಗಾಗಲೇ ಒಂದು ಪ್ರಕರಣವನ್ನು ದಾಖಲಿಸ್ಕೊಂಡಿದೆ, ಜೊತೆಗೆ ಇನ್ವೆಸ್ಟಿಗೇಷನ್ ಕೂಡ ಮಾಡ್ತಾ ಇದೆ. ನಾವು ಯಾವುದೇ ರೀತಿಯ ಹೇಳಿಕೆಗಳನ್ನು ಕೊಡೋ ಮುಖಾಂತರ ಈ ಒಂದು ವಿವಾದದಲ್ಲಿ ಸಿಲುಕೋದು ಬೇಡ ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ಲಭ್ಯ ಆಗಿರುವಂಥದ್ದು. ಯಾಕಂದರೆ ಮುಂದೆ ಈ ಒಂದು ಮಹೇಶ್ ತಿಮರೋಡಿ ಯಾವ ರೀತಿ ಅವ್ರ ಬೆಂಬಲಿಗರು ಯಾವ ರೀತಿ ನಮಗೆ ತಿರುಗುಮಾಣ ಆಗಬಾರ್ದು ಹಿನ್ನೆಲೆಯಲ್ಲಿ ಈ ಒಂದು ರೀತಿಯ ಎಚ್ಚರಿಕೆಯನ್ನು ಕರಾವಳಿ ಭಾಗದ ಶಾಸಕರು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಮತ್ತು ಚರ್ಚೆ ನಡೀತಾ ಇರುವಂಥದ್ದು. ವಿಜಯ್, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.